ಫ್ರೆಂಡ್, ದಬ್ಗುಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಫೈನಲಿ ಇವತ್ತು ನಾವು ದಬ್ಗುಳಿಗೆ ಹೋಗ್ತಿದ್ದೀವಿ. ಮತ್ತು ದಬ್ಗುಳಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು, ಇನ್ಫಾರ್ಮೇಷನ್ ಬೇಕು ಅನ್ನೋರು ವಿಡಿಯೋನ ಫುಲ್ಲು ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ವಿಡಿಯೋನ. ಮತ್ತು ದಬ್ಗುಳಿ ಬಂದು ಬೆಂಗಳೂರಿಂದ 100-120 ಕಿಲೋಮೀಟ್ರ್ ಆಗ್ಬೋದು, ಮಿನಿಮಮ್ 3 ಅವರ್ಸ್ ಜರ್ನಿ ಆಗುತ್ತೆ. ಮತ್ತು ಇದು ರೂಟ್ ಬಂದು ಬ್ಯಾಂಗ್ಳೂರು, ಕನಕಪುರ, ಹುಣಸನಹಳ್ಳಿ, ಮುಗ್ಗೂರು ಫಾರೆಸ್ಟಿಂದ ನಾವು ದಬ್ಗುಳಿಗೆ ರೀಚ್ ಆಗ್ತೀವಿ. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋರು ಆರಾಮ್ಸೆ ಪ್ಲ್ಯಾನ್ ಮಾಡ್ಬೋದು. 100-120 ಕಿಲೋಮೀಟ್ರ್ ಆಗುತ್ತೆ. ದಬ್ಗುಳಿಯ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಬ್ಗುಳಿ ಯಾಕೆ ಫೇಮಸ್ ಅಂತ ಅಂದರೆ, ಒಂದು ಬಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಸೆಕೆಂಡ್ ಒನ್ ಬಂದು ಕಾವೇರಿ ನದಿ ತೀರ, ಮೂರನೇದು ಬಂದು ಹಾಫ್ ರೋಡ್. ಸುತ್ತಮುತ್ತ ಯಾವುದೋ ಪಂಚರ್ ಶಾಪ್ಗಳು ಸಿಗಲ್ಲ ನಿಮಗಿಲ್ಲಿ, ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಪಂಚರ್ ಕಿಟ್ ಕ್ಯಾರಿ ಮಾಡಿ. ಮತ್ತು ಹೋಟೆಲ್ ಆಗಲಿ ರೆಸ್ಟೋರೆಂಟ್ ಆಗಲಿ ಯಾವುದು ಸಿಗಲ್ಲ ನಿಮಗೆ. ಬೆಸ್ಟ್ ಅಂತ ಅಂದರೆ ಕನಕಪುರದಿಂದನೇ ನೀವೆಲ್ಲ ಪಾರ್ಸಲ್ ತೊಗೊಬರ್ಬೋದು, ಊಟ ತಿಂಡಿ ಮತ್ತು ವಾಟ್ರ್ ಬಾಟಲ್ಲು. ಇದು ಬಂದು ತಮಿಳ್ನಾಡು ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ನಿಮಗೆ ಚೆಕಿಂಗ್ ಇರುತ್ತೆ. ಹಾಲು, ಸಿಗರೇಟು, ಬೀಡಿ ಎಲ್ಲ ಕ್ಯಾರಿ ಮಾಡೋಂಗಿಲ್ಲ, ಎಲ್ಲ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾರೆ. ಮತ್ತು ಇಲ್ಲಿಂದ ನಿಮಗೆ ಆಫ್ ರೋಡು ಸ್ಟಾರ್ಟ್ ಆಗುತ್ತೆ. 10-15 ಕಿಲೋಮೀಟರ್ ಆಫ್ ರೋಡ್ ಇಲ್ಲಿಂದ ನಿಮಗೆ. ಫಾರೆಸ್ಟ್ ಒಳಗಡೆನೆ ಹೋಗುತ್ತೆ ರೋಡು. ಪೋಸ್ಟ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30 ತನಕ ಇರುತ್ತೆ. ಮತ್ತು ಈಗ ನಾವು ಸಮ್ಮರಲ್ಲಿ ಹೋಗ್ತಿರೋದ್ರಿಂದ ನಿಮಗೆಲ್ಲೂ ಅಷ್ಟೊಂದು ಗ್ರೀನರಿ ಥರ ಕಾಣಿಸ್ತಿಲ್ಲ. ಸುತ್ತಮುತ್ತ ನೋಡ್ತಿರ್ಬೋದು ನೀವು. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಈ ಮಂತ್ ಬಂದು ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡೋಕ್ಕೆ. ನಿಮಗೆ ಫುಲ್ಲು ಗ್ರೀನರಿ ಇರುತ್ತೆ. ಮತ್ತು ಪ್ಲಾಸ್ಟಿಕ್ ಬಳಸೋದನ್ನ ತುಂಬ ಕಮ್ಮಿ ಮಾಡಿ. ಮತ್ತು ಇದು ಅಲ್ಲದೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅಲ್ಲಲ್ಲಿ ಪ್ಲಾಸ್ಟಿಕ್ನೆಲ್ಲ ಎಸಿಬೇಡಿ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ತುಂಬ ಕಮ್ಮಿ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ, ಇಲ್ಲಿ ನೆಟ್ವರ್ಕ್ ಸೌಲಭ್ಯ ಇರಲ್ಲ. ಆದ್ದರಿಂದ ನೀವು ಆಫ್ಲೈನ್ ಮ್ಯಾಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಸ್ಟು ಅಂತ ಅನ್ಕೊತೀನಿ. ಮತ್ತು ಆನೆಗಳ ಬಗ್ಗೆ ಎಚ್ಚರ ಇರಲಿ, ಯಾಕಂದರೆ ಯಾವಾಗಲಾದರೂ ಕಾಣಿಸ್ತಿರ್ಬೋದು ನಿಮಗೆ. ಕಾವೇರಿ ನದಿ ಸಮ್ಮರ್ ಆಗಿರೋದ್ರಿಂದ ನಿಮಗೆ ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಥರ ಕಾಣಿಸ್ತಿದೆ. ಫೈನಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ದಬ್ಗುಳಿ ರೀಚ್ ಆದ್ವಿ. ದೇವಸ್ಥಾನದ ಎಂಟ್ರೆನ್ಸ್ ಇದು. ಹಾಗೆ ಒಳಗಡೆ ಹೋದರೆ ನಮಗೆ ಬಸವೇಶ್ವರ ಸ್ವಾಮಿ ವಿಗ್ರಹ ಕಾಣಿಸುತ್ತೆ. ಇಲ್ಲಿ ಬಂದು ನಾವು ದರ್ಶನ ಪಡ್ಕೊಂಡ್ವಿ. ಅದಾದಮೇಲೆ ನಾವು ನೆಕ್ಸ್ಟು ಕಾವೇರಿ ನದಿ ತೀರ ಹತ್ರ ಹೋಗ್ತಾ ಇದ್ದೀವಿ. ಇದೇ ಸ್ನೇಹಿತರೆ, ಕಾವೇರಿ ನದಿ ತೀರ ದಬ್ಗುಳಿ, ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿರೋ ಪ್ರದೇಶ ಇದು ದಬ್ಗುಳಿ. ಮತ್ತು ಸಮ್ಮರ್ ಆಗಿರೋದ್ರಿಂದ ನಿಮಗೆ ನೀರಿಂದು ಫ್ಲೋ ಕಮ್ಮಿ ಇದೆ. ಈ ಥರ ಟೈಮಲ್ಲಿ ನಾವು ಸ್ವಲ್ಪ ದಡದಲ್ಲಿ ಕುತ್ಕೊಂಡು ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ನೀರಲ್ಲಿ ಸ್ವಲ್ಪ ಆಡ್ಬೋದು. ಬಟ್ ಹುಷಾರು ನೀರಲ್ಲಿ ಆಡಬೇಕಾದ್ರೆ. ಮತ್ತು ಸ್ವಚ್ಛತೆಯನ್ನು ಕಾಪಾಡಿ, ಅಲ್ಲಲ್ಲೇ ಪ್ಲಾಸ್ಟಿಕ್ಕು ಎಲ್ಲ ಬಿಸಾಕಬೇಡಿ. ಮತ್ತು ಚೆನ್ನಾಗಿತ್ತು ಇವತ್ತಿನ ದಿನ ಎಕ್ಸ್ಪೀರಿಯೆನ್ಸು. ಮತ್ತು ಬೈಕ್ ರೈಡು, ಆಫ್ ರೋಡು ಎಲ್ಲನೂ. ಮತ್ತೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗ್ಬೇಕಾದ್ರೆ ನಮಗೆ ಒಳ್ಳೆ ಸನ್ಸೆಟ್ ವ್ಯೂ ಸಿಕ್ತು. ಚೆನ್ನಾಗಿತ್ತು ವ್ಯೂ. ಆದಷ್ಟು ಬೇಗ ಮುಗಿಸ್ಕೊಂಡು ಹೊರಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಲೇಟ್ ಆಯಿತು ಅಂತ ಅಂದ್ರೂ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಮತ್ತು ನಿಮಗೆ ಆನೆಗಳು ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ನೀವು ಸಿಟಿ ಸೇರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೊಸ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಮತ್ತು ಕಾಡನ್ನು ಉಳಿಸಿ, ಪ್ಲಾಸ್ಟಿಕ್ ಬಳಕೆಯನ್ನು ಅವಾಯ್ಡ್ ಮಾಡಿ.